ಸ್ನೇಕ್ ಪ್ರಭಾಕರ್ ಇವರೊಬ್ಬರು ಮಲೆನಾಡಿನ ವಿಶೇಷ ವ್ಯಕ್ತಿಗಳು. ಇವರು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕೋಡೂರು ಮತ್ತು ರಿಪ್ಪನ್ಪೇಟೆ ಮಧ್ಯದಲ್ಲಿ ಜೇನಿ ಎಂಬ ಹಳ್ಳಿನಲ್ಲಿ ಪದ್ಮಶ್ರೀ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ. ಇವರು ಮಲೆನಾಡಿನ ದಿಕ್ಕಿಲ್ಲದವರ ಪಾಲಿಗೆ ಇವರ ಆಶ್ರಮದ ಬಾಗಿಲು ಸದಾ ತೆರೆದಿರುತ್ತೆ. ಇವರ ಹಿನ್ನೆಲೆ ನಿಮಗೆ ಗೊತ್ತಾ? ಬಾಲ್ಯದಲ್ಲೇ ಬಡತನದಲ್ಲಿ ಹೋಟೆಲ್ ಸೇರಿ ಆ ಹೋಟೆಲ್ನ ಅಡುಗೆ ಭಟ್ಟನ ಜೊತೆಗೆ ಕೋಣಂದೂರಿಂದ ಮಂಗಳೂರಿಂದ ಬೊಂಬೈ ಹೋಗ್ತಾರೆ. ಅಲ್ಲಿ ಬೊಂಬೈನಲ್ಲಿ ಇವರನ್ನು ಬಿಟ್ಟು ಅಡುಗೆ ಭಟ್ಟ ಓಡೋಗ್ಬಿಡ್ತಾನೆ. ಈ ಅನಾಥ ಬಾಲಕ ಪ್ರಭಾಕರನ್ನ ಸಾಕಿದ್ದು ಮುಂಬೈನ ಒಂದು ಪ್ರದೇಶದ ಅನಾಥರು, ಭಿಕ್ಷುಕರು, ಇಂಥವರೆಲ್ಲ ಸೇರಿ ಈ ಮಗುನ ಸಾಕ್ತಾರೆ. ಅವರೇ ಈ ಸ್ನೇಕ್ ಪ್ರಭಾಕರ್. ಅಲ್ಲಿ ಹಾವು ಹಿಡಿಯುವ ಒಬ್ಬರು ಮುಸ್ಲಿಂ ವ್ಯಕ್ತಿ ಇವರಿಗೆ ಹಾವು ಹಿಡಿದು ಆಡಿಸೋದನ್ನು ಕಲಿಸ್ತಾರೆ. ನಂತರ ಊರಿಗೆ ವಾಪಸ್ ಬರ್ತಾರೆ. ಬಂದ್ರ ಮೇಲೆ ಅವರು ಬಾಂಬೆನಲ್ಲಿ ಒಂದು ಶಪಥ ಮಾಡಿರ್ತಾರೆ, ನನ್ನ ಜೀವನದಲ್ಲಿ ಅನಾಥಾಶ್ರಮವನ್ನು ಮಾಡಲೇಬೇಕು ಅಂತ. ಇಲ್ಲಿ ಬಂದು ತಮ್ಮ ಹೊಟ್ಟೆಪಾಡಿಗಾಗಿ ಉದ್ಯೋಗ ಮಾಡ್ತಾ ಅಕ್ಕಪಕ್ಕದಲ್ಲಿ ಸಮೀಪದ ಹಳ್ಳಿಗಳಲ್ಲಿ ಹಾವು ಹಿಡಿದು ಅವ್ರು ಕೊಡುವಂಥ ಸಂಭಾವನೆಯಲ್ಲಿ ಜೀವನ ಮಾಡ್ತಾ ಇವರು ಈ ಅನಾಥಾಶ್ರಮ ಪ್ರಾರಂಭ ಮಾಡಿದ್ದಾರೆ. ಸುಮಾರು 15 ವರ್ಷದಿಂದ ಈ ಅನಾಥಾಶ್ರಮ ನಡೀತಾ ಇದೆ.